ಕನ್ನಡಿಗರು ಸಮಾನರು, ಎಲ್ಲರೂ ಸಮಾನ ಗೌರವಕ್ಕೆ ಪಾತ್ರರಾಗಿರುತ್ತಾರೆ. ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿ ಅಭಿಮಾನದಿಂದ ಆಗಮಿಸಿರುವಂತಹ ಎಲ್ಲ ಮಹನೀಯರನ್ನ, ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಸಾಹಿತ್ಯಾಸಕ್ತರನ್ನ, ಕನ್ನಡ ಪ್ರೇಮಿಗಳನ್ನ ತುಂಬು ಅಭಿಮಾನದಿಂದ ಪ್ರೀತಿಯಿಂದ ಸ್ವಾಗತಿಸಲಿದ್ದಾರೆ ಡಾಕ್ಟರ್ ಕುಮಾರ್, ಜಿಲ್ಲಾಧಿಕಾರಿಗಳು, ಮಂಡ್ಯ. ಬಂಧುಗಳೇ, ಸ್ವಾಗತಿಸಿ ಡಾಕ್ಟರ್ ಕುಮಾರ್. ಹಾಜರಿರುವಂತಹ ಸಕ್ಕರೆಯಂತ ಅಕ್ಕರೆ ತುಂಬಿದ ಮಧುರ ಮಂಡ್ಯದಲ್ಲಿ ಜರುಗುತ್ತಿರುವ ಕನ್ನಡ ಮಾತೆ ಭುವನೇಶ್ವರಿಯ ನುಡಿ ಜಾತ್ರೆಯಾದ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಈ ಭವ್ಯ ಸಮ್ಮೇಳನವನ್ನು ಸಾಕ್ಷೀಕರಿಸಿರುವಂತ ಸರ್ವರಿಗೂ ತುಂಬು ಹೃದಯದ ಸ್ವಾಗತಗಳನ್ನ ಹೇಳ್ತಾ, ನುಡಿ ಎಂಬುದು ಜ್ಯೋತಿರ್ಲಿಂಗ ಎಂಬ ಮಾತಿನಂತೆ ಕನ್ನಡ ಭಾಷೆ ಕನ್ನಡಿಗರೆಲ್ಲರನ್ನೂ ಕೂಡ ಬೆಸೆಯುವಂತ ಭಾವ ಬಂಧದ ಭಾಷೆಯಾಗಿದೆ. 2000 ವರ್ಷಗಳ ಐತಿಹಾಸಿಕ ಇತಿಹಾಸವನ್ನು ಹೊಂದಿರುವಂತಹ, ಸುಮಾರು 5,000 ವರ್ಷಗಳ ಸಾಹಿತ್ಯಿಕ ಇತಿಹಾಸವನ್ನು ಹೊಂದಿರುವಂತಹ ವಿಶ್ವದ ಪ್ರಾಚೀನ ಭಾಷೆ ಅಂತ ಹೇಳಿದ್ರೆ ಅದು ನಮ್ಮ ಕನ್ನಡ ಭಾಷೆ, ಅದು ನಮ್ಮ ಧೀಮಂತ ಭಾಷೆ. ಇಂಥ ಭವ್ಯ ಪರಂಪರೆಯನ್ನು ಹೊಂದಿರುವ ಕನ್ನಡ ಸಾಹಿತ್ಯ ಸಮ್ಮೇಳನ ಕನ್ನಡದ ಐಕ್ಯತೆಯನ್ನ ಸಾರುವ ಕನ್ನಡದ ಹಬ್ಬ. ಈ ನುಡಿತೇರನ್ನ ಎಳೆಯಲು ನಮ್ಮ ಸಕ್ಕರೆ ನಾಡಿಗೆ ಅವಕಾಶ ದೊರಕಿರುವುದು ನಮಗೆಲ್ಲರಿಗೂ ಕೂಡ ಸಂತೋಷ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮಂಡ್ಯದಲ್ಲಿ ಅತಿಥಿ ಸತ್ಕಾರ, ದೇಶಿತನ, ಪ್ರಾದೇಶಿಕ ಸೊಗಡು, ಹೃದಯ ಶ್ರೀಮಂತಿಕೆ ಹಾಗೂ ಔದಾರ್ಯದ ಗುಣಗಳಿಂದ ಹೊಂದಿರುವ ನಮ್ಮ ಮಂಡ್ಯ ಜಿಲ್ಲೆಯ ಜನರು ನಾವೆಲ್ಲರೂ ಒಂದೇ ಎಂದು ಬಾಚಿ ತಪ್ಪುವಂತ ಪರಮ ಪ್ರೀತಿಯನ್ನು ಹೊಂದಿರುವಂತ ಜನ. ಹಾಗಾಗಿ ಇಲ್ಲಿ ಕನ್ನಡ ಅಂತ ಹೇಳಿದ್ರೆ ಕೈ ಬೀಸಿ ಕರೆಯುವಂತ ಸಂಸ್ಕಾರವನ್ನ ಹೊಂದಿದ್ದಾರೆ. ಈ ಒಂದು ಸಮ್ಮೇಳನ ಈ ಒಂದು ನೆಲದಲ್ಲಿ ಜರುಗ್ತಾ ಇರುವಂತದ್ದು ನಮಗೆಲ್ಲ ಸಂತೋಷ ಅಂತ ಹೇಳ್ತಾ, ಈ ಒಂದು ಸಮ್ಮೇಳನದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರು, ಪೀಠಾಧ್ಯಕ್ಷರು, ಆದಿಚುಂಚನಗಿರಿ ಕ್ಷೇತ್ರ ಮಹಾಸಂಸ್ಥಾನ ಮಠ ಸ್ವಾಮೀಜಿಯವರು ಕಳೆದ 4 ತಿಂಗಳಿಂದಲೂ ಕೂಡ ನಮಗೆ ಈ ಸಮ್ಮೇಳನದ ಮಹಾಪೋಷಕರಾಗಿ ಮಾರ್ಗದರ್ಶನವನ್ನ, ಸಲಹೆಯನ್ನ ನೀಡಿದ್ದಾರೆ. ಕನ್ನಡ ಭಾಷೆ ಹಾಗೂ ಸಾಹಿತ್ಯದ ಬಗ್ಗೆ ಅಪಾರವಾದಂತ ಗೌರವವನ್ನ ಹೊಂದಿದ್ದಾರೆ. ಪೂಜ್ಯ ಸ್ವಾಮೀಜಿಯವರನ್ನ ಪ್ರಣಾಮಗಳೊಂದಿಗೆ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸ್ತೇನೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬುವಂತೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲೇ ಇದ್ದರೂ ಕೂಡ ಕನ್ನಡದ ಬಗ್ಗೆ ಅಪಾರವಾದಂತ ಅಭಿಮಾನ ಮತ್ತು ಪ್ರೀತಿಯನ್ನ ಹೊಂದಿ ಭಾಷಾ ಪ್ರೇಮವನ್ನ ಎತ್ತಿ ಹಿಡಿಯುವಂತಹ ಜನ ಮೆಚ್ಚುವ ಕನ್ನಡದ ಅಪ್ಪಟ ಮುಖ್ಯಮಂತ್ರಿಗಳು. ಸಾಮಾಜಿಕ ನ್ಯಾಯದ ಪ್ರತಿಪಾದಕರಾಗಿ ಸಮಾನತೆ ತತ್ವದ ಮೂಲಕ ದೂರದೃಷ್ಟಿಗಳ ಚಿಂತನೆಗಳನ್ನು ಅಳವಡಿಸಿಕೊಂಡು ಕರ್ನಾಟಕ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಕಂಕಣಬದ್ಧರಾಗಿದ್ದಾರೆ. ಕನ್ನಡ ಕಾವಲು ಸಮಿತಿಯ ಪ್ರಥಮ ಅಧ್ಯಕ್ಷರಾಗುವ ಮೂಲಕ ರಾಜಕೀಯವನ್ನ ಪ್ರವೇಶ ಮಾಡಿ ಇದೀಗ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗ್ತಾ ಇರುವಂತದ 5 ಸಾಹಿತ್ಯ ಸಮ್ಮೇಳನಗಳನ್ನ ಉದ್ಘಾಟನೆ ಮಾಡಿದಂತ ಕೀರ್ತಿ ನಮ್ಮ ಮುಖ್ಯಮಂತ್ರಿಗಳಿಗೆ ಸಲ್ಲಬೇಕು. ಹಾಗಾಗಿ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಆಗಿರುವಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ಅವರನ್ನ ಹೃತ್ಪೂರ್ವಕವಾಗಿ ಮಂಡ್ಯ ಜಿಲ್ಲೆಗೂ ಹಾಗೂ ಸಾಹಿತ್ಯ ಸಮ್ಮೇಳನಕ್ಕೂ ಒಂದು ವಿಶೇಷವಾದಂತಹ ಭಾವ ಸಂಬಂಧ ಇರುವಂತದ್ದು ನಾಡೋಜ ಗೋರು ಚನ್ನಬಸಪ್ಪನವರು. ಯಾಕೆ ಅಂತ ಹೇಳಿದ್ರೆ ಅವ್ರ ಸಂಬಂಧವನ್ನ ನೋಡಿದ್ರೆ ಮಂಡ್ಯ ಜಿಲ್ಲೆ ಸಾಹಿತ್ಯ ಪರಿಷತ್ತು, ಸಾಹಿತ್ಯ ಸಮ್ಮೇಳನ ಒಂದು ತ್ರಿವೇಣಿ ಸಂಗಮ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. 1994ರಲ್ಲಿ 63ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೇ ನೆಲದಲ್ಲಿ ಜರುಗಿದಂತ ಸಂದರ್ಭದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸಮ್ಮೇಳನವನ್ನು ಆಯೋಜಿಸಿದ್ರು. ಈಗ 2024ರಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಇಲ್ಲಿ ನೆರೆದಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಒಂದು ಅತಿ ದೊಡ್ಡದ ವಿಷಯ ಅಂತ ಹೇಳ್ತಾ, ಕನ್ನಡ ಸಾಹಿತ್ಯ ಜನಪದ ಸಾಹಿತ್ಯದ ಮೂಲಕ ಕನ್ನಡ ಕಂಪನ್ನ ಬಿತ್ತಿದ ಮಹನೀಯರಲ್ಲಿ ಇವರು ಒಬ್ಬರು. ಕನ್ನಡ ಸಾರ್ವಸತ್ವ ಲೋಕ ಕಂಡಂತ ಜನಪದ ಸಾಹಿತಿ, ಹಿರಿಯ ಚೇತನ, ಸೌಜನ್ಯ ಮೂರ್ತಿಗಳು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಶತಮಾನದ ವಸ್ತಿನಲ್ಲಿರುವಂತ ಶ್ರೀಯುತ ಗೋರು ಚನ್ನಬಸಪ್ಪನವರು ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳ್ತಾ, ಈ ಒಂದು ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆ ಆಗಿರುವುದು ಸಂತೋಷ ಅಂತ ಹೇಳಿ ಈ ಒಂದು ಸಮ್ಮೇಳನ ಅಧ್ಯಕ್ಷರಾಗಿರ್ತಕ್ಕಂಥ ನಾಡೋಜ ಡಾಕ್ಟರ್ ಗೋರು ಚನ್ನಬಸಪ್ಪರವರನ್ನ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನ ಬಯಸ್ತೇನೆ. ಕೃಷಿ ಸಚಿವರು ಆಗಿರುವಂತಹ ಸನ್ಮಾನ್ಯ ಶ್ರೀ ಎನ್ ಚಲುವರಾಯಸ್ವಾಮಿ ಸರ್ ಅವರು ಸಮ್ಮೇಳನದ ಯಶಸ್ಸಿಗೆ ಅಪಾರವಾಗಿ ಶ್ರಮಿಸಿದ್ದಾರೆ. 3-4 ತಿಂಗಳಿಂದ ತೊಡಗಿಸಿಕೊಂಡು ನಮಗೆಲ್ಲ ಬೆನ್ನೆಲುಬಾಗಿ ಏನೇ ತೊಡಕುಗಳು, ಸಮಸ್ಯೆಗಳು, ಅಡಚಣೆಗಳು ಬಂದರೂ ಕೂಡ